ಆಕೆ ಚಂದುಳ್ಳಿ ಚೆಲುವೆ. ಕಾಲೇಜ್ಗೆ ಹೋಗ್ತಿದ್ದಾಕೆಯನ್ನ ಆತ ಪಟಾಯಿಸಿ ಮದುವೆಯಾಗಿದ್ದ. ಆದರೆ ನಿನ್ನೆ ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ದುಃಖ ಉಮ್ಮಳಿಸಿ ಬರ್ತಿದೆ. ಒಡಲಿನ ಸಂಕಟ ಹೇಳತೀರದಾಗಿದೆ. ಸಂಬಂಧಿಕರು ಸಮಾಧಾನ ಪಡಿಸಿದ್ರು ಕಣ್ಣೀರು ನಿಲ್ಲುತ್ತಿಲ್ಲ. ಇವರ ನೋವಿಗೆ ಕಾರಣ ಈ ಚೆಲುವೆಯ ಸಾವು. ಎರಡು ವರ್ಷದ ಹಿಂದೆ ಮದುವೆ, ಗೃಹಿಣಿ ನಿಗೂಢ ಸಾವು. ಪ್ರೀತಿ ನಂಬಿ ಬಂದಾಕೆಗೆ ಚಟ್ಟ ಕಟ್ಟದ್ನ ರಾಕ್ಷಸ ಪತಿ. ಫೋಟೋದಲ್ಲಿರೋ ಈಕೆ ಹೆಸರು ಜಿನೇರಾ ಕೌಸರ್. ಇವನು ಇವಳ ಪತಿ ಜಿಶಾನ್. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮದಲ್ಲಿ ವಾಸವಿದ್ರು. ಚನ್ನಗಿರಿ ಪಟ್ಟಣದ ಜಿನೇರಾ ಕೌಸರ್ ಕಾಲೇಜ್ಗೆ ಹೋಗ್ತಿದ್ದಾಗ ಜಿಶಾನ್ ಪರಿಚಯವಾಗಿತ್ತು. ಇಬ್ಬರಿಗೂ ಪ್ರೇಮಾಂಕುರವಾಗಿ 2 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಈ ಜೋಡಿಗೆ 1.5 ವರ್ಷದ ಮಗು ಕೂಡ ಇದೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂಥ ಸಂಸಾರ ಇದ್ದಾಗ ಈ ಪಾಪಿ ನಿತ್ಯವೂ ಪತ್ನಿಗೆ ಕಿರುಕುಳ ಕೊಡ್ತಿದ್ದ. ಈ ಟಾರ್ಚರ್ ನಡುವೆ ಕೌಸರ್ ನಿನ್ನೆ ನೇಣು ಹಾಕಿಕೊಂಡಿದ್ಲಂತೆ. ಆಗ ಅತ್ತೆಗೆ ಫೋನ್ ಮಾಡಿದ ಪಾಪಿ ಪತ್ನಿಯನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದ. ಆದ್ರೆ ಕೌಸರ್ ಮಾತ್ರ ಬದುಕುಳಿಲೇ ಇಲ್ಲ. ಇದು ಸೂಸೈಡ್ ಅಲ್ಲ, ಕೊಲೆ ಅಂತ ಆಕೆಯ ಹೆತ್ತವರು ಆರೋಪಿಸುತ್ತಿದ್ದಾರೆ. ನಮ್ಮ ಮಗಳು ಆ ಥರ ಮಾಡ್ಕೊಂತಿರ್ಲಿಲ್ಲ. ನನ್ನ ಮಗಳು ಭಾಳ ಇದು ಮಾಡ್ತಿದ್ಲು. ಅವಳು ಒಂದು ಸಣ್ಣ ಮಾತಾದ್ರೇನು ನಾನು ಹೇಳ್ತಿದ್ರು. ಪಾಪು ಅಂದರೆ ಭಾಳ ಇಷ್ಟ ಅವಳಿಗೆ. ಒಂದು 5 ನಿಮಿಷ ಬಿಟ್ಟಿರ್ತಿದ್ಲಿಲ್ಲ ಅವಳು. ಅಷ್ಟು ಇಷ್ಟ ಮಾಡ್ತಿದ್ಲು ಅವಳು. ಅಲ್ಲೇ ಹೊಡೆದ್ಬಿಟ್ಟಿದ್ದಾರೆ. ಅಲ್ಲೇ ಜೀವ ಹೋಗ್ಬಿಟ್ಟಿತ್ತೆ ಅವ್ರದ್ದು. ನಾವು ಜಗಳ ಮಾಡ್ಕೊಂಡು ಫೋನ್ ಎಲ್ಲ ಹೊಡೆದು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಪೂರ್ತಿ ಫೋನ್ ಒಂಚೂರು ಇದ್ದಿಲ್ಲ, ಅಷ್ಟು ಹೊಡೆದ್ಬಿಟ್ಟಿದ್ದಾರೆ ಫೋನ್. ಅಡಕೆ ವ್ಯಾಪಾರಿಯಾಗಿರೋ ಜಿಶಾನ್ಗೆ ಬೇರೆ ಯುವತಿ ಜೊತೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಪತ್ನಿಗೆ ಕಿರುಕುಳ ಕೊಡ್ತಿದ್ದ. ಗಂಡನ ಟಾರ್ಚರ್ ಹೆಚ್ಚಾಗ್ತಿದ್ದಂತೆ ಕಳೆದ ವಾರವಷ್ಟೇ ಕೌಸರ್ ತವರಿಗೆ ಬಂದಿದ್ಲು. ಆಗ ಪೋಷಕರು ರಾಜಿ ಪಂಚಾಯಿತಿ ಮಾಡಿ ಮಗಳನ್ನ ಗಂಡನ ಮನೆಗೆ ಕಳಿಸಿದ್ರು. ಇದಾಗಿ 3 ದಿನದಲ್ಲೇ ಜಿನೇರಾ ಕೌಸರ್ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿದ್ದಾಳೆ. ಮೃತದೇಹದ ಮೇಲೆ ಗಾಯಗಳಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಹ್ಯಾಂಗಿಂಗ್ ಮಾಡಿದ್ರೆ ಕುತ್ತಿಗೆಗೆ ಗುರ್ತು ಬೀಳುತ್ತೆ. ಕುತ್ತಿಗೆಗೆ ಒಂದು ಚೂರು ಗುರ್ತು ಇಲ್ಲ. ಹಿಂದ್ಗಡೆ ಬೆನ್ನಿಗೆ ಹೊಡೆದಿರೋ ಹೊರ್ತುಗಳು ಹಂಗೆ ಇದ್ದಾವೆ ಹುಡುಗಿ ಬೆನ್ನಿಗೆ. ಈಗ ಬೆಳಿಗ್ಗೆ ನಾವು ನೋಡಿದ್ವಿ, ಡಾಕ್ಟರ್ ಅವರೆಲ್ಲ ತೋರಿಸಿದ್ದಕ್ಕೆ ನಮಗೂ ಗೊತ್ತಾಗಿದೆ. ಅವರು ನನ್ನ ಏನಂದ್ರೆ ಈಗ ಪ್ರೀ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಇವರು. ಅವ್ರ ಮನೆಯವ್ರಿಗೆ ಏನೈತೆ ತಕ್ಷಣ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕು ನಮಗೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಸಾವಿನ ಅಸಲಿಯತ್ತು ಏನು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅದೇನೇ ಇರಲಿ, ಪ್ರೀತಿಸಿ ಮದುವೆಯಾಗಿದ್ದವಳು 2 ವರ್ಷಕ್ಕೆ ಸಾವಿನ ಮನೆ ಸೇರಿದ್ರೆ ಪುಟ್ಟ ಮಗು ತಬ್ಬಲಿಯಾಗಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.